ಕಡವೆಯನ್ನು ಬೇಟೆಯಾಡಿದ ಆರೋಪಿಯನ್ನ ಭದ್ರಾವತಿ ಉಪವಲಯ ಅರಣ್ಯಾಧಿಕಾರಿಗಳು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಭದ್ರಾವತಿ ವಲಯ ಅರಣ್ಯಾಧಿಕಾರಿ ದುಗ್ಗಪ್ಪ ಹಾಗೂ ತಂಡ ಕಡವೆ ಬೇಟೆಗಾರನ್ನ ಹಿಡಿದು ಉಳಿದ ಆರೋಪಿಗಳಿಗಾಗಿ ಬಲೆ ಬೀಸಿದೆ. ಅರೆಮಿಣಚಿ ಕ್ಯಾಂಪ್ನ ಮಂಜುನಾಥ್ ಎಂಬಾತನನ್ನು ಬಂಧಿಸಿದ್ದು ಉಳಿದ 3 ಪರಾರಿಯಾಗಿದ್ದಾರೆ. ದಾನವಾಡಿ ಅರಣ್ಯದಲ್ಲಿ ಮಂಜುನಾಥ್ ಮತ್ತು ಇತರರು ಕಡವೆ ಬೇಟೆಯಲ್ಲಿ ನಿರತರಾಗಿದ್ದರು. ಈ ವೇಳೆ ಅಧಿಕಾರಿಗಳು ಆರೋಪಿಯನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸದ್ಯ ಆರೋಪಿಯನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಶಿವಮೊಗ್ಗ ಜಿಲ್ಲೆಯ ಬಹುತೇಕ ಭಾಗದಲ್ಲಿ ಅರಣ್ಯ ಪ್ರದೇಶ ಇದೆ. ಈಗಲೂ ಸಹ ಅಲ್ಲಲ್ಲಿ ಕಾಡು ಪ್ರಾಣಿಗಳನ್ನು ಮೂಜಿಗಾಗಿ ಆಹಾರಕ್ಕಾಗಿ ಬೇಟೆಯಾಡ್ತಕ್ಕಂಥ ಕಾರ್ಯ ನಡೀತಾನೆ ಇದೆ. ಈಗ ಇಂಥ ಕೃತ್ಯದಲ್ಲಿ ನಿರತರಾಗಿದ್ದಂಥ ಒಬ್ಬ ವ್ಯಕ್ತಿಯನ್ನು ಭದ್ರಾವತಿ ವಲಯ ಅರಣ್ಯಾಧಿಕಾರಿಗಳು ಅವರ ತಂಡ ಬಂಧಿಸಿದೆ. ದಾನವಾಡಿ ಅರಣ್ಯದಲ್ಲಿ ಇವರು ಕಡವೆ ಬೇಟೆಯಾಡ್ತಾ ಇದ್ರು. ಕಾಡು ಪ್ರಾಣಿಗಳನ್ನು ಬೇಟೆಯಾಡೋದು ಅರಣ್ಯ ಕಾಯ್ದೆ ಪ್ರಕಾರ ತಪ್ಪು. ಅವರು ಶಿಕ್ಷೆಗೆ ಅರ್ಹರು. ಅವರನ್ನು ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಅವರಿಗೆ ಶಿಕ್ಷೆಗೆ ಗುರಿಪಡಿಸಲಾಗುತ್ತೆ. ಆದರೆ ಈ ಆರೋಪಿಗಳು ಕಡವೆ ಬೇಟೆಗಾಗಿ ಕಾರ್ಯಾಚರಣೆ ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಭದ್ರಾವತಿ ವಲಯ ಅರಣ್ಯಾಧಿಕಾರಿಗಳು ದುಗ್ಗಪ್ಪ ಮತ್ತು ತಂಡ ಬಂಧಿಸಿದೆ. ಒಬ್ಬ ಆರೋಪಿ ಸಿಕ್ಕಿದ್ದಾನೆ, ಮಂಜುನಾಥ್ ಅಂತ. ಇನ್ನು 3 ಪರಾರಿಯಾಗಿದ್ದಾರಂತೆ. ಅವ್ರನ್ನ ಅರೆಸ್ಟ್ ಮಾಡಲಿಕ್ಕೆ ಬಲೆ ಬೀಸಿದ್ದಾರೆ. ಈಗ ಈ ಆರೋಪಿಯನ್ನು ಮಂಜುನಾಥನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ.